ಚಿಕ್ಕಬಳ್ಳಾಪುರದಲ್ಲಿ ನಾಡಪ್ರಭು ಕೆಂಪೇಗೌಡ ಅವರ 517ನೇ ಜಯಂತಿ ಕಾರ್ಯಕ್ರಮದಲ್ಲಿ ಜೆಡಿಎಸ್ ಕಾರ್ಯಕರ್ತರು ಮತ್ತೆ ಕಾಂಗ್ರೆಸ್ನ ಕಾಂಟ್ರವರ್ಷಿಯಲ್ ಎಂಎಲ್ಎ ಪ್ರದೀಪ್ ಈಶ್ವರ್ ಮಧ್ಯೆ ದೊಡ್ಡ ಗಲಾಟೆ ನಡೆದಿದೆ. ಈ ದೃಶ್ಯಗಳನ್ನ ನೀವು ಈಗಾಗಲೇ ಸೋಷಿಯಲ್ ಮೀಡಿಯಾ ಅಥವಾ ನ್ಯೂಸ್ ಚಾನೆಲ್ಗಳಲ್ಲಿ ಗಮನಿಸಿರ್ತೀರಾ. ಪ್ರದೀಪ್ ಈಶ್ವರ್ ಅವರ ಮೇಲೆ ಚಪ್ಪಲಿ ಎಸೆಯುವ ಮಟ್ಟಿಗೆ ಅಲ್ಲಿನ ಪರಿಸ್ಥಿತಿ ತೀರಾ ಹದಗೆಟ್ಟಿತ್ತು. ಈ ಒಂದು ಇವೆಂಟ್ ಇಡೀ ರಾಜ್ಯದ ಗಮನ ಸೆಳೆದಿದೆ ಮತ್ತೆ ದೊಡ್ಡ ಚರ್ಚೆಗೆ ಗ್ರಾಸವಾಗಿದೆ. ಈ ಗಲಾಟೆಗೆ ಮೇನ್ ರೀಸನ್ ಅಂದ್ರೆ ಇತ್ತೀಚೆಗೆ ಪ್ರದೀಪ್ ಈಶ್ವರ್ ಅವರು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಕೊಟ್ಟಿದ್ದ ಒಂದು ಬೋಲ್ಡ್ ಮತ್ತೆ ವಿವಾದಾತ್ಮಕ ಸ್ಟೇಟ್ಮೆಂಟ್. ಇದರಿಂದ ಕಂಪ್ಲೀಟ್ ಆಗಿ ಕೋಪಗೊಂಡಿದ್ದ ಜೆಡಿಎಸ್ ಕಾರ್ಯಕರ್ತರು ಮತ್ತೆ ಒಕ್ಕಲಿಗ ಕಮ್ಯುನಿಟಿಯ ಕೆಲವರು ಪ್ರದೀಪ್ ಈಶ್ವರ್ ಅವರನ್ನ ನೋಡ್ತಿದ್ದಂತೆ ಸಿಕ್ಕಾಪಟ್ಟೆ ಕೋಪಗೊಳ್ತಾರೆ. ಅವರು ಕಾರ್ಯಕ್ರಮ ನಡೆಸ್ತಾ ಇದ್ದ ಕನ್ನಡ ಭವನದ ಒಳಗೆ ನುಗ್ಗಿ ಶಾಸಕರ ವಿರುದ್ಧ ಜೋರಾಗಿ ಘೋಷಣೆಗಳನ್ನ ಕೂಗ್ತಾ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಆ ಪರಿಸ್ಥಿತಿ ಎಷ್ಟು ವರ್ಸ್ಟ್ ಆಗಿತ್ತಂದ್ರೆ ಅಲ್ಲಿದ್ದ ಆದಿಚುಂಚನಗಿರಿ ಶಾಖಾ ಮಠದ ಮಂಗಳನಾಥ ಸ್ವಾಮೀಜಿಗಳು ಮತ್ತೆ ಜಿಲ್ಲಾಧಿಕಾರಿ ಜಿ ಪ್ರಭು ಅವರು ಎಷ್ಟೇ ಸಮಾಧಾನ ಮಾಡಕ್ಕೆ ಟ್ರೈ ಮಾಡಿದ್ರು ಪರಿಸ್ಥಿತಿ ಕಂಟ್ರೋಲ್ ಆಗ್ಲೇ ಇಲ್ಲ. ಕೊನೆಗೆ ಪ್ರದೀಪ್ ಈಶ್ವರ್ ಅವರು ತಮ್ಮ ಭಾಷಣವನ್ನ ಕೇವಲ 2 ಲೈನ್ಗೆ ಮುಗಿಸಿ ಅಲ್ಲಿಂದ ಹೋಗ್ತಾರೆ. ಅವರು ತಮ್ಮ ಓಪನ್ ವೆಹಿಕಲ್ ನಲ್ಲಿ ಹೋಗುವಾಗ ವಿರೋಧಿಗಳಿಗೆ ಸವಾಲು ಹಾಕುವಂತೆ ತೋಳ ತಟ್ಟಿದ್ದು ಜನರನ್ನ ಮತ್ತಷ್ಟು ಪ್ರವೋಕ್ ಮಾಡಿತ್ತು. ಇದೇ ಗ್ಯಾಪ್ ನಲ್ಲಿ ಯಾರೋ ಒಬ್ರು ಅವರ ಕಡೆ ಚಪ್ಪಲಿ ಎಸ್ತಿದ್ದಾರೆ. ಇದು ನಿಜಕ್ಕೂ ಇವತ್ತಿನ ರಾಜಕೀಯ ಯಾವ ಲೆವೆಲ್ಗೆ ಹೋಗ್ತಿದೆ ಅಂತ ತೋರಿಸ್ತಾ ಇದೆ. ಇಡೀ ಜಯಂತಿ ಉತ್ಸವ ಹೀಗೆ ಒಂದು ಪೊಲಿಟಿಕಲ್ ಬ್ಯಾಟಲ್ ಫೀಲ್ಡ್ ಆಗಿ ಕನ್ವರ್ಟ್ ಆಗಿದ್ದು ತುಂಬಾನೇ ದುರದೃಷ್ಟಕರ ಸಂಗತಿ. ಇಂತಹ ಹೋರಾಟಗಳು ಮತ್ತೆ ಕಿತ್ತಾಟಗಳು ನಮ್ಮ ಸಂಸ್ಕೃತಿಗೆ ತಕ್ಕದಲ್ಲ ಅನ್ನೋದು ಎಲ್ಲರ ವಾದವಾಗಿದೆ. ಪೊಲೀಸರು ತಕ್ಷಣ ಆಕ್ಷನ್ ತಗೊಂಡು ಸದ್ಯಕ್ಕೆ 8 ಜನರನ್ನ ಅರೆಸ್ಟ್ ಕೂಡ ಮಾಡಿದ್ದಾರೆ. ಸ್ನೇಹಿತರೆ, ನಾವಿಲ್ಲಿ ಯೋಚನೆ ಮಾಡಬೇಕಾದ ಅತಿ ಮುಖ್ಯವಾದ ಪಾಯಿಂಟ್ ಅಂದ್ರೆ ಕೆಂಪೇಗೌಡ ಜಯಂತಿ ಅನ್ನೋದು ಕೇವಲ ಒಂದು ಜಾತಿಗೋ ಅಥವಾ ಒಂದು ನಿರ್ದಿಷ್ಟ ಪೊಲಿಟಿಕಲ್ ಪಾರ್ಟಿಗೋ ಸೀಮಿತವಾದ ಇವೆಂಟ್ ಖಂಡಿತ ಅಲ್ಲ. ಅದು ನಮ್ಮ ನಾಡಿನ ಹೆಮ್ಮೆಯ ಇತಿಹಾಸವನ್ನ ಸೆಲೆಬ್ರೇಟ್ ಮಾಡೋ ಒಂದು ಪವಿತ್ರವಾದ ದಿನ ಮತ್ತೆ ಇಡೀ ಕರ್ನಾಟಕವೇ ಗೌರವಿಸುವ ಹಬ್ಬ. ಇಂಥ ಒಂದು ಗ್ರೇಟ್ ಪ್ರೋಗ್ರಾಮ್ ನಲ್ಲಿ ನಮ್ಮ ರಾಜಕಾರಣಿಗಳು ತಮ್ಮ ಪರ್ಸನಲ್ ದ್ವೇಷ ಮತ್ತೆ ಪಾರ್ಟಿ ಈಗೋಗಳನ್ನ ಪ್ರದರ್ಶನ ಮಾಡಿದ್ದು ನಿಜಕ್ಕೂ ನಮಗೆಲ್ಲ ಒಂದು ಬಿಗ್ ಶೇಮ್ ಅಂತಾನೆ ಹೇಳ್ಬೋದು. ಹಬ್ಬದ ವಾತಾವರಣ ಇರಬೇಕಾದ ಜಾಗದಲ್ಲಿ ಇಂಥ ಗಲೀಜು ರಾಜಕೀಯ ಮಾಡಿ ಇಡೀ ಇವೆಂಟ್ ನ ಪವಿತ್ರತೆಯನ್ನ ಕಂಪ್ಲೀಟ್ ಆಗಿ ಹಾಳು ಮಾಡಿದ್ದಾರೆ. ಅಲ್ಲಿ ಸೇರಿದ ಸಾರ್ವಜನಿಕರು ಮತ್ತೆ ಅತಿಥಿಗಳು ಈ ಹೈಡ್ರಾಮಾವನ್ನ ನೋಡಿ ನಿಜಕ್ಕೂ ಸಖತ್ ಬೇಸರ ಮಾಡ್ಕೊಂಡಿದ್ದಾರೆ. ನಾವು ನಮ್ಮ ಇತಿಹಾಸದ ಹೀರೋಗಳಿಗೆ ಗೌರವ ಕೊಡೋದು ಬಿಟ್ಟು ಈ ತರ ಬೀದಿ ರಂಪಾಟ ಮಾಡ್ಕೊಂಡ್ರೆ ನಮ್ಮ ಮುಂದಿನ ಜನರೇಷನ್ಗೆ ನಾವು ಯಾವ ತರ ಮೆಸೇಜ್ ಕೊಡ್ತಾ ಇದೀವಿ ಅಂತ ನೀವೇ ಒಂದ್ಸಲ ಯೋಚನೆ ಮಾಡಿ. ಈ ತರ ಗಲಾಟೆಗಳು ಸಾರ್ವಜನಿಕ ವೇದಿಕೆಯಲ್ಲಿ ಆದಾಗ ಅದು ಕೇವಲ ಆ ಲೀಡರ್ಸ್ ಅಷ್ಟೇ ಅಲ್ಲ, ಇಡೀ ಡಿಸ್ಟ್ರಿಕ್ಟ್ ಮತ್ತೆ ಸ್ಟೇಟ್ಗೆ ಒಂದು ಕೆಟ್ಟ ಹೆಸರು ತರುತ್ತೆ. ಯಾವುದೇ ಪ್ರೋಗ್ರಾಮ್ ನಲ್ಲೂ ಅದಕ್ಕೊಂದು ಪ್ರೋಟೋಕಾಲ್ ಮತ್ತೆ ಡಿಸೆನ್ಸಿ ಅನ್ನೋದು ಇರಬೇಕಾಗುತ್ತೆ. ಆದ್ರೆ ಇಲ್ಲಿ ಅದ್ಯಾವುದು ಕಾಣಿಸ್ಲಿಲ್ಲ. ಇಂಥ ಪವಿತ್ರವಾದ ದಿನ ರಾಜಕೀಯ ಭಿನ್ನಾಭಿಪ್ರಾಯಗಳನ್ನ ಮರೆತು ಎಲ್ಲರೂ ಒಂದಾಗಿ ಆಚರಿಸಬೇಕಿತ್ತು ಅನ್ನೋದು ಪ್ರತಿಯೊಬ್ಬ ಕಾಮನ್ ಮ್ಯಾನ್ ನ ಆಶಯ. ಆದ್ರೆ ನಮ್ಮ ಇವತ್ತಿನ ಸಿಸ್ಟಮ್ ಮತ್ತೆ ಲೀಡರ್ಸ್ ಕೇವಲ ವೋಟ್ ಬ್ಯಾಂಕ್ ಮತ್ತೆ ಪಬ್ಲಿಸಿಟಿಗಾಗಿ ಇಂಥ ದಿನಗಳನ್ನ ಯೂಸ್ ಮಾಡ್ಕೊಳ್ತಿರೋದು ತುಂಬಾನೇ ದುರಂತ. ಇಂಥ ಶೇಮ್ಫುಲ್ ಆಕ್ಟ್ ಗಳನ್ನ ಯಾರು ಕೂಡ ಸಪೋರ್ಟ್ ಮಾಡಬಾರ್ದು. ಮತ್ತೆ ಇನ್ಮುಂದೆ ಆದ್ರೂ ಇಂತಹ ಇವೆಂಟ್ಸ್ ಗಳನ್ನ ಗೌರವಯುತವಾಗಿ ನಡ್ಸ್ಕೋಬೇಕಾಗುತ್ತೆ. ಸ್ನೇಹಿತರೆ, ಈ ಕಿತ್ತಾಟಗಳ ಮಧ್ಯೆ ನಾವು ನಮ್ಮ ರಿಯಲ್ ಹೀರೋ ನಾಡಪ್ರಭು ಕೆಂಪೇಗೌಡರ ಕೊಡುಗೆಗಳನ್ನ ಯಾವುದೇ ಕಾರಣಕ್ಕೂ ಮರಿಬಾರದು. 16ನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಗಿದ್ದ ಕೆಂಪೇಗೌಡರು ಇವತ್ತಿನ ಗ್ಲೋಬಲ್ ಸಿಟಿ ಆಗಿರೋ ಬೆಂಗಳೂರನ್ನ ಕಟ್ಟಿದ ಮಹಾನ್ ದೂರದರ್ಶಿ. ಅವರು ಅಂದಿನ ಕಾಲದಲ್ಲೇ ಎಂತಹ ಅದ್ಭುತವಾದ ಮಾಡರ್ನ್ ಟೌನ್ ಪ್ಲಾನಿಂಗ್ ಮಾಡಿದ್ರು ಅಂದ್ರೆ ಇವತ್ತಿಗೂ ದೊಡ್ಡ ದೊಡ್ಡ ಇಂಜಿನಿಯರ್ಸ್ ಅವರ ಪ್ಲಾನ್ ನೋಡಿ ಶಾಕ್ ಆಗ್ತಾರೆ. ಸಿಟಿಯ ಪ್ರತಿ ಭಾಗದಲ್ಲೂ ಕಮರ್ಷಿಯಲ್ ಆಕ್ಟಿವಿಟೀಸ್ ಚೆನ್ನಾಗಿ ನಡೀಲಿ ಅಂತ ಚಿಕ್ಕಪೇಟೆ, ಬಳೆಪೇಟೆ, ಅಕ್ಕಿಪೇಟೆ ಅಂತ ಬೇರೆ ಬೇರೆ ಮಾರ್ಕೆಟ್ಗಳನ್ನ ಸಿಸ್ಟಮ್ಯಾಟಿಕ್ ಆಗಿ ಡಿಸೈನ್ ಮಾಡಿದ್ರು. ಅಷ್ಟೇ ಅಲ್ಲ, ಬೆಂಗಳೂರಿಗೆ ವಾಟರ್ ಶಾರ್ಟೇಜ್ ಬರಬಾರ್ದು ಅಂತ 100 ಕೆರೆಗಳನ್ನ ನಿರ್ಮಾಣ ಮಾಡಿಸಿದ ಕೀರ್ತಿ ನಮ್ಮ ಕೆಂಪೇಗೌಡರಿಗೆ ಸಲ್ಲುತ್ತೆ. ಅವರ ಈ ವಿಶಾಲವಾದ ವಿಷನ್ ಮತ್ತೆ ಸೋಷಿಯಲ್ ಕನ್ಸರ್ನ್ ಇವತ್ತಿನ ನಮ್ಮ ಬೆಂಗಳೂರು ಇಷ್ಟೊಂದು ದೊಡ್ಡದಾಗಿ ಬೆಳೆಯೋಕೆ ಮೇನ್ ಫೌಂಡೇಶನ್ ಆಗಿದೆ. ಅವರು ಕೇವಲ ಒಂದು ಸಿಟಿ ಅಷ್ಟೇ ಕಟ್ಟಲಿಲ್ಲ, ಅದರ ಜೊತೆಗೆ ಕಲೆ, ಸಂಸ್ಕೃತಿ ಮತ್ತೆ ಕೃಷಿಗೆ ಪ್ರೋತ್ಸಾಹ ಕೊಟ್ಟು ಒಂದು ಪ್ರಗತಿಪರ ಸಮಾಜವನ್ನ ಬಿಲ್ಡ್ ಮಾಡಿದ್ರು. ಇಂತಹ ಒಬ್ಬ ಮಹಾನ್ ವ್ಯಕ್ತಿಯ ಜಯಂತಿಯನ್ನ ನಾವು ಕೃತಜ್ಞತೆಯಿಂದ ಆಚರಿಸಬೇಕು ಮತ್ತೆ ಅವರ ಐಡಿಯಾಲಜಿಗಳನ್ನ ನಮ್ಮ ಲೈಫ್ ಅಲ್ಲಿ ಅಳವಡಿಸಿಕೊಳ್ಬೇಕು. ಕೆಂಪೇಗೌಡರ ಇತಿಹಾಸ ಪ್ರತಿಯೊಬ್ಬ ಕನ್ನಡಿಗನಿಗೂ ಒಂದು ದೊಡ್ಡ ಇನ್ಸ್ಪಿರೇಷನ್ ಮತ್ತೆ ಪ್ರೌಡ್ ಮೂಮೆಂಟ್ ಆಗಿರ್ಬೇಕು. ಅವರ ಕೊಡುಗೆಗಳನ್ನ ನೆನೆಯೋ ದಿನ ಇಂತಹ ಕ್ಷುಲ್ಲಕ ರಾಜಕೀಯ ಜಗಳಗಳನ್ನ ಮಾಡೋದು ನಿಜಕ್ಕೂ ಆ ಮಹಾತ್ಮನಿಗೆ ಮಾಡೋ ಅತಿ ದೊಡ್ಡ ಅಪಮಾನ. ನಾವೆಲ್ಲರೂ ಕೆಂಪೇಗೌಡರ ದೂರದರ್ಶಿತ್ವ ಮತ್ತೆ ಅವರ ಸಾಧನೆಗಳನ್ನ ಇವತ್ತಿನ ಯೂತ್ಗೆ ತಲುಪಿಸೋ ಕೆಲಸ ಮಾಡಬೇಕಾಗಿದೆ. ಸ್ನೇಹಿತರೆ,
ಈ ಇವೆಂಟ್ ನಲ್ಲಿ ಜೆಡಿಎಸ್ ಕಾರ್ಯಕರ್ತರು ಮತ್ತೆ ಬೆಂಬಲಿಗರು ಪ್ರದೀಪ್ ಈಶ್ವರ್ ಅವರನ್ನ ಪ್ರವೋಕ್ ಮಾಡಿದ್ದು ಎಷ್ಟು ಸರಿ ಅನ್ನೋ ಪ್ರಶ್ನೆ ಎಲ್ಲರಲ್ಲೂ ಕಾಡ್ತಾ ಇದೆ. ಪೊಲಿಟಿಕಲ್ ಆಗಿ ಡಿಫರೆನ್ಸ್ ಆಫ್ ಒಪಿನಿಯನ್ ಇರೋದು ತುಂಬಾ ಕಾಮನ್, ಆದ್ರೆ ಅದನ್ನ ಎಕ್ಸ್ಪ್ರೆಸ್ ಮಾಡೋಕೆ ಒಂದು ಪ್ರಾಪರ್ ಪ್ಲಾಟ್ಫಾರ್ಮ್ ಇರಬೇಕು. ಒಂದು ಗವರ್ಮೆಂಟ್ ಪ್ರೋಗ್ರಾಮ್ ನಡೆಯುವಾಗ ವೇದಿಕೆಗೆ ನುಗ್ಗಿ ಹುಚ್ಚ ಹುಚ್ಚ ಅಂತ ಕರೆದು ಗೋ ಬ್ಯಾಕ್ ಅಂತ ಸ್ಲೋಗನ್ ಕೂಗಿ ಗಲಾಟೆ ಮಾಡಿದ್ದು ಖಂಡಿತವಾಗಿಯೂ ಒಪ್ಪುವಂತದ್ದಲ್ಲ. ಕುಮಾರಸ್ವಾಮಿ ಅವರ ಮೇಲಿನ ಅಭಿಮಾನದಿಂದ ಅವರು ಕೋಪಗೊಂಡಿರ್ಬೋದು, ಆದ್ರೆ ಈ ಕೋಪವನ್ನು ತೋರಿಸೋಕೆ ಕೆಂಪೇಗೌಡ ಜಯಂತಿಯಂತಹ ವೇದಿಕೆಯನ್ನ ಆರಿಸ್ಕೊಂಡಿದ್ದು ತಪ್ಪು ಅನ್ಸುತ್ತೆ. ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರಿಗೂ ಪ್ರತಿಭಟನೆ ಮಾಡೋ ರೈಟ್ಸ್ ಇದೆ, ಆದ್ರೆ ಅದು ಶಾಂತಿಯುತವಾಗಿ ಮತ್ತೆ ಕಾನೂನಿನ ಚೌಕಟ್ಟಿನಲ್ಲಿ ಇರಬೇಕಾಗುತ್ತೆ. ಈ ತರ ಅಗ್ರೆಸಿವ್ ಬಿಹೇವಿಯರ್ ನಿಂದ ಸಮಾಜದಲ್ಲಿ ಕೇವಲ ಶಾಂತಿ ಕದರುತ್ತೆ ವಿನಃ ಯಾವುದೇ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗಲ್ಲ. ಲೀಡರ್ಸ್ ಮಧ್ಯೆ ಏನೇ ಸ್ಟೇಟ್ಮೆಂಟ್ಸ್ ವಿನಿಮಯ ಆಗಿದ್ರು ಅದನ್ನ ರಾಜಕೀಯವಾಗಿ ಎದುರಿಸಬೇಕೇ ಹೊರತು ಸಾರ್ವಜನಿಕ ಇವೆಂಟ್ಸ್ ಹಾಳು ಮಾಡಬಾರದು. ರಾಜಕೀಯ ಪಕ್ಷಗಳ ಕಾರ್ಯಕರ್ತರು ತಮ್ಮ ಲೀಡರ್ಸ್ ನ ಖುಷಿ ಪಡಿಸೋಕೆ ಈ ತರ ತೀವ್ರವಾದ ಆಕ್ಷನ್ಸ್ಗೆ ಕೈ ಹಾಕೋದು ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಮಾಡೋಕೆ ಚೆನ್ನಾಗಿರ್ಬೋದು, ಆದ್ರೆ ಇದು ಸಮಾಜಕ್ಕೆ ತುಂಬಾ ಹಾನಿಕಾರಕ. ಯಾವುದೇ ಕಾರಣಕ್ಕೂ ಇಂತಹ ಪ್ರೊವೊಕೇಶನ್ ಮತ್ತೆ ವೇದಿಕೆಗಳ ದುರ್ಬಳಕೆಯನ್ನ ಯಾರು ಕೂಡ ಜಸ್ಟಿಫೈ ಮಾಡೋಕೆ ಸಾಧ್ಯವೇ ಇಲ್ಲ. ಸ್ನೇಹಿತರೆ, ಇನ್ನೊಂದ್ ಕಡೆ ನಮ್ಮ ಚಿಕ್ಕಬಳ್ಳಾಪುರ MLA ಪ್ರದೀಪ್ ಈಶ್ವರ್ ಅವರ ಬಿಹೇವಿಯರ್ ಬಗ್ಗೆ ಕೂಡ ಇಡೀ ಕರ್ನಾಟಕದಲ್ಲಿ ದೊಡ್ಡ ಮಟ್ಟದ ಟಾಕ್ ನಡೀತಾ ಇದೆ. ಪ್ರದೀಪ್ ಈಶ್ವರ್ ಅವರು ಮೊದಲಿನಿಂದಲೂ ತಮ್ಮ ಸ್ಪೀಚ್ ಸ್ಟೈಲ್ ಮತ್ತೆ ಅಗ್ರೆಸಿವ್ ಆಟಿಟ್ಯೂಡ್ ನಿಂದ ಸಖತ್ ಫೇಮಸ್ ಆದವರು. ಆದ್ರೆ ಒಬ್ಬ ರೆಸ್ಪಾನ್ಸಿಬಲ್ ಪಬ್ಲಿಕ್ ರೆಪ್ರೆಸೆಂಟೇಟಿವ್ ಆದ್ಮೇಲೆ ಭಾಷಣದಲ್ಲಿ ಮತ್ತೆ ಸಾರ್ವಜನಿಕವಾಗಿ ನಡ್ಕೊಳ್ಳುವಾಗ ಒಂದಷ್ಟು ಮೆಚುರಿಟಿ ಇರಬೇಕಾಗುತ್ತೆ. ಹಿರಿಯ ಲೀಡರ್ಸ್ ಬಗ್ಗೆ ಮಾತಾಡುವಾಗ ಬಳಸೋ ಲ್ಯಾಂಗ್ವೇಜ್ ಮತ್ತೆ ಟೋನ್ ಸ್ವಲ್ಪ ಕಂಟ್ರೋಲ್ ನಲ್ಲಿ ಇರಬೇಕು ಅನ್ನೋದು ಜನರ ಅನಿಸಿಕೆ. ಚಿಕ್ಕಬಳ್ಳಾಪುರದ ಇವೆಂಟ್ ನಲ್ಲೂ ಕೂಡ ಅವರು ಜನರನ್ನ ನೋಡಿ ತೋಳು ತಟ್ಟಿ ಚಾಲೆಂಜ್ ಮಾಡಿದ್ದು ಪರಿಸ್ಥಿತಿಯನ್ನ ಮತ್ತಷ್ಟು ವರ್ಸ್ಟ್ ಮಾಡಿತ್ತು ಅಂತಾನೆ ಹೇಳ್ಬೋದು. ಒಬ್ಬ ನಾಯಕನಿಗೆ ತಾಳ್ಮೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಕ್ವಾಲಿಟಿ. ಎದುರುಗಡೆ ಎಷ್ಟೇ ಪ್ರವೋಕ್ ಮಾಡಿದ್ರು ಅದನ್ನ ಕೂಲ್ ಆಗಿ ಹ್ಯಾಂಡಲ್ ಮಾಡೋದು ಒಬ್ಬ ನಿಜವಾದ ಲೀಡರ್ ಲಕ್ಷಣ. ಕೇವಲ ಸಿನಿಮಾ ಡೈಲಾಗ್ಗಳ ತರ ಮಾತಾಡೋದು ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗೋದು ಅಷ್ಟೇ ಮುಖ್ಯ ಅಲ್ಲ. ಗ್ರೌಂಡ್ ರಿಯಾಲಿಟಿಯಲ್ಲಿ ಜನರ ಜೊತೆ ಹೇಗೆ ಕನೆಕ್ಟ್ ಆಗ್ತೀವಿ ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ. ಪ್ರದೀಪ್ ಈಶ್ವರ್ ಅವರು ತಮ್ಮ ಕಮ್ಯುನಿಕೇಶನ್ ಸ್ಕಿಲ್ಸ್ ನ ಒಳ್ಳೆಯ ಕೆಲಸಗಳಿಗೆ ಯೂಸ್ ಮಾಡಿದ್ರೆ ಇನ್ನು ಬೆಟರ್ ಆಗಿ ಬೆಳಿಬಹುದು. ಇನ್ ಮುಂದೆ ಆದ್ರೂ ಅವರು ಸ್ವಲ್ಪ ಸೆಲ್ಫ್ ಅನ್ವೇಷಣೆ ಮಾಡಿಕೊಂಡು ತಮ್ಮ ಬಿಹೇವಿಯರ್ ನಲ್ಲಿ ಪಾಸಿಟಿವ್ ಚೇಂಜಸ್ ತರ್ತಾರ ಅಂತ ನಾವು ಕಾದ್ ನೋಡ್ಬೇಕಾಗಿದೆ. ಸ್ನೇಹಿತರೆ, ಈ ಚಪ್ಪಲಿ ಎಸೆಯೋ ಕಲ್ಚರ್ ಇದೆಯಲ್ಲ, ಇದು ನಮ್ಮ ಹೆಮ್ಮೆಯ ಕರ್ನಾಟಕದ ರಾಜಕೀಯಕ್ಕೆ ಒಂದು ಅತ್ಯಂತ ಕೆಟ್ಟ ಬೆಳವಣಿಗೆ. ಇಂತಹ ಮೂರ್ಖತನದ ಆಕ್ಟ್ ಗಳನ್ನ ನಾವು ಯಾವತ್ತೂ ಕೂಡ ಗುಡ್ ಸೈನ್ ಆಫ್ ಪಾಲಿಟಿಕ್ಸ್ ಅಂತ ಕರೆಯೋಕೆ ಸಾಧ್ಯನೇ ಇಲ್ಲ. ಇವತ್ತು ಒಬ್ಬ ಲೀಡರ್ ಮೇಲೆ ಚಪ್ಪಲಿ ಎಸೆದ್ರೆ ನಾಳೆ ಅದನ್ನೇ ಇನ್ನೊಬ್ರು ಮತ್ತೊಬ್ಬ ಲೀಡರ್ ಮೇಲೆ ರಿಪೀಟ್ ಮಾಡ್ತಾರೆ. ಈ ತರ ಸೇಡಿನ ರಾಜಕೀಯಕ್ಕೆ ಕೊನೆ ಅನ್ನೋದೇ ಇರಲ್ಲ. ನಮ್ಮ ಕರ್ನಾಟಕ ರಾಜಕೀಯ ಇತಿಹಾಸ ಯಾವಾಗ್ಲೂ ಒಂದು ಡಿಗ್ನಿಟಿ ಮತ್ತೆ ಮ್ಯೂಚುವಲ್ ರೆಸ್ಪೆಕ್ಟ್ಗೆ ಫೇಮಸ್ ಆಗಿತ್ತು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಇದು ಕಂಪ್ಲೀಟ್ ಆಗಿ ಹಾಳಾಗ್ತಾ ಇದೆ. ಸಿದ್ಧಾಂತಗಳ ನಡುವೆ ಫೈಟ್ ಇರಬೇಕೇ ಹೊರತು ಇಂಥ ವೈಯಕ್ತಿಕ ದಾಳಿಗಳು ಮತ್ತೆ ಫಿಸಿಕಲ್ ಅಟ್ಯಾಕ್ಸ್ ಖಂಡಿತ ಇರಬಾರ್ದು. ಇಂತಹ ಘಟನೆಗಳು ಮರುಕಳಿಸದಂತೆ ಕಾನೂನು ರೀತಿಯ ಕಠಿಣ ಕ್ರಮ ತಗೋಬೇಕು. ಮತ್ತೆ ಲೀಡರ್ಸ್ ಕೂಡ ತಮ್ಮ ಕಾರ್ಯಕರ್ತರಿಗೆ ಶಿಸ್ತನ್ನ ಕಲಿಸಬೇಕು. ಸ್ನೇಹಿತರೆ, ಈ ಚಪ್ಪಲಿ ಎಸೆದ ಇನ್ಸಿಡೆಂಟ್ ಕಂಪ್ಲೀಟ್ ಆಗಿ ಸೀರಿಯಸ್ ಆದ್ಮೇಲೆ ಚಿಕ್ಕಬಳ್ಳಾಪುರ ಟೌನ್ ಪೊಲೀಸರು ತಕ್ಷಣ ಆಕ್ಷನ್ ತಗೊಂಡಿದ್ದಾರೆ. ಸದ್ಯಕ್ಕೆ ಬಂದಿರೋ ಅಫಿಷಿಯಲ್ ಇನ್ಫಾರ್ಮೇಶನ್ ಪ್ರಕಾರ ಈ ಗಲಾಟೆಗೆ ಕಾರಣವಾದ ಪ್ರಮುಖ 4 ಜನರನ್ನ ಪೊಲೀಸರು ಆಲ್ರೆಡಿ ಅರೆಸ್ಟ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಇವರ ಮೇಲೆ ಕೊಲೆ ಬೆದರಿಕೆ ಹಾಕಿರೋದು, ಸರ್ಕಾರಿ ಕೆಲಸಕ್ಕೆ ಅಡ್ಡಿಪಡಿಸಿರೋದು ಮತ್ತೆ ಅಸಭ್ಯ ಭಾಷೆ ಯೂಸ್ ಮಾಡಿರೋ ಸೆಕ್ಷನ್ಗಳ ಅಡಿಯಲ್ಲಿ ಸುಮೋಟೋ ಕೇಸ್ ರಿಜಿಸ್ಟರ್ ಆಗಿದೆ. SP ಕುಶಾಲ್ ಚೌಕ್ಸಿ ಅವರ ನೇತೃತ್ವದಲ್ಲಿ ಇನ್ವೆಸ್ಟಿಗೇಷನ್ ನಡೀತಾ ಇದ್ದು ಗಲಾಟೆಯಲ್ಲಿ ಇನ್ವಾಲ್ವ್ ಆಗಿದ್ದ ಸುಮಾರು 150ಕ್ಕೂ ಹೆಚ್ಚು ಜನರ ಮೇಲೆ ತನಿಖೆ ಮುಂದುವರೆದಿದೆ. ಸೊ ಇದಿಷ್ಟು ಇವತ್ತಿನ ಚಿಕ್ಕಬಳ್ಳಾಪುರ ಹೈಡ್ರಾಮಾದ ಕಂಪ್ಲೀಟ್ ಕತೆ. ನಿಮ್ಮ ಅನಿಸಿಕೆ ಏನು ಅಂತ ಕೆಳಗಡೆ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.